ಸ್ಮೆಲ್ಲು ಸಖತ್ ಘಮ ಇರುತ್ತೆ, ಮಾತ್ರ ತುಂಬಾ ಚೆನ್ನಾಗಿ ಅನಿಸುತ್ತೆ. ತಿಳ್ಕೊಂಬಿಟ್ಟೆ. ಪಾರ್ಲರ್ಗೆ ಓಡೋಗಬೇಡಿ, ಮನೇಲಿ ಈ ಥರ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ದಯವಿಟ್ಟು ಸ್ಕಿನ್ ಕೇರ್ ಮಾಡ್ಕೊಳ್ಳಿ ಅಂತ. ಹಾಯ್, ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಅಂದರೆ ಇವತ್ತು ನಾನು ಮಾಡ್ತಾ ಇರೋದು ಸ್ಕಿನ್ ಕೇರ್ ವ್ಲಾಗ್. ಹೋಮ್ ರೆಮಿಡೀಸ್, ಸ್ಕಿನ್ ಇಂಗ್ರೀಡಿಯೆಂಟ್ಸ್ನ ನೀವು ಯೂಸ್ ಮಾಡ್ಬೋದು. ಸೊ ಸಖತ್ ಗ್ಲೋ ಅನ್ನೋದಕ್ಕಿಂತ ನಾನೇನು ಹೇಳ್ತೀನಿ ಅಂದರೆ ನರಿಷ್ ಮಾಡುತ್ತೆ ನಿಮ್ಮ ಸ್ಕಿನ್ನನ್ನು. ಸೊ ಆ್ಯಂಡ್ ಬೇಸಿಕ್ಲಿ ಹೇಳಬೇಕು ಅಂದರೆ ಯಾವುದೇ ಥರದ ಹೋಮ್ ರೆಮಿಡೀಸ್ ನೀವು ಯೂಸ್ ಮಾಡಿದ್ರೆ ನಿಮಗೆ ಇನ್ಸ್ಟೆಂಟ್ ಗ್ಲೋ ಕೊಡೋದು ಕಡಿಮೆ. ಬಟ್ ಒಂದೇನು ಹೇಳೋದು ಅಂದರೆ ಡೋಂಟ್ ಗೋ ಫಾರ್ ಇನ್ಸ್ಟೆಂಟ್ ಗ್ಲೋಸ್. ಸೊ ಇನ್ಸ್ಟೆಂಟ್ ಆಗಿರೋದೆಲ್ಲ ಕ್ಷಣಿಕ ಮಾತ್ರ. ಏನಂತಾರೆ, ಇಂಗ್ರೀಡಿಯೆಂಟ್ಸ್ನೆಲ್ಲ ಈ ಥರ ರೆಡಿ ಮಾಡಿಕೊಂಡು ಅಡುಗೆ ಮನೆಯಿಂದ ರೂಮಿಗೆ ಬಂದುಬಿಟ್ಟು ಮಾಡ್ತಾ ಇರೋದು. ಆ್ಯಕ್ಚುಲಿ ಅಲ್ಲೇ ಮಾಡ್ಕೊಂಡು ಬರ್ತಿದ್ದೆ, ಬಟ್ ವ್ಲಾಗ್ ಮಾಡಬೇಕಲ್ಲ, ಹಾಗಾಗಿ. ಇದು ಫಸ್ಟ್ ಇಂಗ್ರೀಡಿಯೆಂಟ್ ಈಸ್ ರೈಸ್ ಪೌಡರ್, ಅಂದರೆ ಅಕ್ಕಿ ಹಿಟ್ಟು. ಏನಕ್ಕೆ ಅಂತ ಅಂದರೆ ಮೇ ಬಿ ಬೇಸಿಕ್ಲಿ ವಿಟಮಿನ್ ಬಿ ಆ್ಯಂಡ್ ವಿಟಮಿನ್ ಇ ಇದೆ. ಇದು ಆ್ಯಕ್ಚುಲಿ ಏನಂತಂದರೆ ನಿಮ್ಮ ಸ್ಕಿನ್ ಬ್ರೈಟ್ನೆಸ್ಸಿಗೆ ತುಂಬಾ ಯೂಸ್ ಆಗುತ್ತೆ. ಆಮೇಲೆ ನಿಮ್ಮ ಸ್ಕಿನ್ನ ಟೋನ್ ಮಾಡುತ್ತೆ, ಅಥವಾ ನಿಮ್ಮ ಪೋರ್ಸ್ನೆಲ್ಲ ತುಂಬ ಟೈಟನ್ ಮಾಡುತ್ತೆ. ಸೊ ಹಾಗಾಗಿ ಜಾಸ್ತಿ ಕೊರಿಯನ್ ಪೀಪಲ್ ಕೂಡ ಜಾಸ್ತಿ ರೈಸ್ ವಾಟರ್ ಟೋನರ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಥರ ಕ್ಯೂಟ್ ಆಗಿರೋ ಟೊಮೆಟೊ ತೊಗೊಳ್ಬೇಕು. ಸೊ ಟೊಮೆಟೊನ ಸ್ಲೈಸ್ ಮಾಡ್ಕೊಳ್ಳಿ, ಅಥವಾ ಒಂಚೂರು ತೆಗೆದುಬಿಟ್ಟು ಅದರ ಜ್ಯೂಸ್ನ ನೀವು ಹಿಂಡ್ಕೋಬೋದು ನಿಮ್ಮ ಪೇಸ್ಟ್ಗೆ. ಸೊ ಯಾಕೆ ಟೊಮೆಟೊ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಇದು ಬೇಸಿಕ್ಲಿ ನಿಮ್ಮ ಟ್ಯಾನ್ ಆಗಿರುತ್ತೆ ಅಂತ ಹೇಳ್ತೀವಲ್ಲ, ಸ್ಕಿನ್ ಟ್ಯಾನ್ ಆಗಿರಬಹುದು, ಅಥವಾ ಯು ವಿ ಲೈಟಿಂದ ಪ್ರೊಟೆಕ್ಷನ್ ಬೇಕು ಅಂತಂದರೂ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ದೆನ್ ವಿ ಗೋ ಫಾರ್ ಹನಿ. ಯಾಕೆ ಹನಿ ಅಂತ ಅಂದರೆ, ಹನಿ ಈಸ್ ನಥಿಂಗ್ ಬಟ್ ಗಿವ್ಸ್ ಯು ಲಾಟ್ ಆಫ್ ಮಾಯಿಶ್ಚರ್. ತುಂಬಾ ಮಾಯಿಶ್ಚರ್ನ ಮೇಂಟೈನ್ ಮಾಡುತ್ತೆ. ಆ್ಯಂಡ್ ನಾನು ಇದನ್ನು ಆಯಿಲ್ ಸ್ಕಿನ್ ಅವ್ರಿಗೆ ನಾನು ಇದನ್ನ ರೆಕಮೆಂಡ್ ಮಾಡಲ್ಲ, ಯಾಕಂದರೆ ಆಲ್ರೆಡಿ ಅವ್ರದ್ದು ಸಖತ್ತು ಮಾಯಿಶ್ಚರ್ಡ್ ಸ್ಕಿನ್ ಆಗೋಗ್ಬಿಟ್ಟಿರುತ್ತೆ ಪಾಪ. ಸೊ ಹಾಗಾಗಿ ಓನ್ಲಿ ಫಾರ್ ಡ್ರೈ ಪೀಪಲ್ ಕ್ಯಾನ್ ಯೂಸ್ ದಿಸ್ ಹನಿ ಇನ್ ದರ್ ಸ್ಕಿನ್ ಕೇರ್. ಆ್ಯಂಡ್ ಕಾಫಿ ಪೌಡರ್ ಬೇಸಿಕ್ಲಿ ಯಾವಾಗಲೂ ಯೂಸ್ ಮಾಡೋದು ಬ್ರೂ. ಯಾಕೆ ಅಂತ ಅಂದರೆ, ಬ್ರೂ ಕಾಫಿ ಪೌಡರ್ ಬಂದ್ಬಿಟ್ಟು ತುಂಬಾ ಏನಂತಾರೆ ತುಂಬ ಸ್ಮೂತಾಗಿರುತ್ತೆ, ಆಯಿತಾ. ಪೌಡರ್ಸ್ ತುಂಬ ಸ್ಮೂತ್ ಇರುತ್ತೆ. ಬೇರೆ ಪೌಡರ್ಸ್ನೂ ಸ್ವಲ್ಪ ಕ್ರಿಸ್ಟಲ್ಸ್ ಇರುತ್ತೆ. ಸೊ ಅದನ್ನೂ ಕೂಡ ನೀವು ಯೂಸ್ ಮಾಡಬೇಕಂದ್ರೆ ಅದನ್ನ ನೀವು ಬರೀ ಸ್ಕ್ರಬ್ಬಿಂಗ್ ಟೈಮ್ ಯೂಸ್ ಮಾಡ್ಬೋದು ಆ ಥರ ಕಾಫಿ ಪೌಡರ್ನ. ಬಟ್ ಇದು ತುಂಬ ಪೌಡರ್ಡ್ ಫಾರ್ಮ್ ಆಗಿರೋ ಕಾಫಿ ಪೌಡರ್ನ ಯೂಸ್ ಮಾಡಿದ್ರೆ ನೀಟಾಗಿ ಸ್ಟಿಕ್ ಆನ್ ಆಗುತ್ತೆ ಆ್ಯಂಡ್ ಇಟ್ಸ್ ಗುಡ್. ಆ್ಯಂಡ್ ಕಾಫಿ ಪೌಡರ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಇದು ಬೇಸಿಕ್ಲಿ ರಿಮೂವ್ಸ್ ದ ಟ್ಯಾನ್, ಆಯಿತಾ. ಆಮೇಲೆ ಇಟ್ ರಿಮೂವ್ಸ್ ದ ಟ್ಯಾನ್ ಆ್ಯಂಡ್ ಇಟ್ ಲೈಟನ್ ಅಪ್ಸ್ ಯೋರ್ ಸ್ಕಿನ್ ಅಂತ, ಸ್ವಲ್ಪ ಗ್ಲೋ ಕೊಡುತ್ತೆ ನಿಮ್ಮ ಸ್ಕಿನ್ಗೆ. ಹಾಗಾಗಿ ಯೂಸ್ ಕಾಫಿ ಪೌಡರ್. ಓಕೆ ಗೈಸ್, ಸೊ ಬನ್ನಿ. ಒನ್ ಮೋರ್ ತುಂಬಾ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ನಾನು ಮಿಸ್ ಮಾಡಿರೋದು, ಹಾಲು. ಸೊ ನನ್ನ ಪ್ರಕಾರ ಐ ಹ್ಯಾವ್ ಟೇಕನ್ ಸಮ್ 2.5 ಸ್ಪೂನ್ಸ್ ಅಂದ್ಕೊಳ್ಳಿ ರಾ ಮಿಲ್ಕ್ ತೊಗೊಂಡಿರೋದು, ಹಾಲು. ಸೊ ಯಾಕೆ ರಾ ಮಿಲ್ಕ್ ಅಂತ ಅಂದರೆ, ಇದು ಮಾಯಿಶ್ಚರ್ನ ವಿತ್ಹೋಲ್ಡ್ ಮಾಡುತ್ತೆ, ಬ್ರೈಟನ್ ಮಾಡುತ್ತೆ ಸ್ಕಿನ್ನನ್ನು. ಹಾಗಾಗಿ ವಿ ಯೂಸ್ ಮಿಲ್ಕ್. ಆ್ಯಂಡ್ ಬೇಸಿಕ್ಲಿ ರಾ ಮಿಲ್ಕ್ನ ನೀವು ಕಣ್ಣಿಗೆ, ಅಥವಾ ಐಪ್ಯಾಡ್ಸ್ ಬರುತ್ತಲ್ಲ, ಐಪ್ಯಾಡ್ಸ್ನ ರಾ ಮಿಲ್ಕ್ಗೆ ಅದ್ಬಿಟ್ಟು ನೀವು ಕಣ್ಣಿಗೆ ಹಾಕ್ಕೊಂಡ್ರೆ ಇಟ್ ವಿಲ್ ರಿಯಲಿ ಏನಂತಾರೆ, ನಿಮ್ಮ ಅದು ಬರ್ತಾನೆ ಐ ಬ್ಯಾಗ್ ಅಥವಾ ಡಾರ್ಕ್ ಸರ್ಕಲ್ಸ್. ಸೊ ಡಾರ್ಕ್ ಸರ್ಕಲ್ಸ್ನೆಲ್ಲ ಕಡಿಮೆ ಮಾಡೋಕ್ಕೆ ಐಪ್ಯಾಡ್ಸ್ನ ರಾ ಮಿಲ್ಕಲ್ಲಿ ಎದ್ದು ನಿಮ್ಮ ರಾತ್ರಿ ಕಣ್ಮೇಲೆ ಇಟ್ಕೊಂಡು ಮಲ್ಕೊಂಬಿಡಿ. ಸೊ ಈ ಥರ ತುಂಬ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ನಿಮ್ಮ ಐ ಬ್ಯಾಗ್ಸ್ ಅಥವಾ ನಿಮ್ಮ ಡಾರ್ಕ್ ಸರ್ಕಲ್ಸ್ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನು ಗೊತ್ತಾ, ಇದನ್ನು ನಾನು ಆರೆಂಜ್ ಪೀಲ್ ಪೌಡರ್, ಆಯಿತಾ. ಆರೆಂಜ್ ಪೀಲ್ ಪೌಡರ್ ಇದನ್ನು ನಾನು ಹೇಗೆ ತಯಾರಿಸಿದ್ದು ಅಂದರೆ, ಆರೆಂಜ್ ತಿಂತೀರಾ, ಅದರ ಸಿಪ್ಪೆ ಇರುತ್ತೆ, ಅದರ ಸಿಪ್ಪೆನ ಸನ್ ಡ್ರೈ ಮಾಡ್ತೀರಾ, ಸನ್ ಡ್ರೈ ಮಾಡಿ ಪೌಡರ್ಡ್ ಫಾರ್ಮ್, ಅಂದರೆ ಸಖತ್ ಸನ್ ಡ್ರೈ ಮಾಡ್ತಾ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಆ್ಯಂಡ್ ನೀವನ್ನ ಲಿಟ್ರಲಿ ಆ ಸಿಪ್ಪೆಗಳನ್ನ ಪುಡಿ ಮಾಡಬಹುದು, ಆ ಥರ ಫಾರ್ಮಲ್ಲಿ ಬರುತ್ತೆ. ಅದನ್ನ ನೀವು ಚೆನ್ನಾಗಿ ಫಿಲ್ಟರ್ ಔಟ್ ಮಾಡಿಕೊಂಡ್ರೆ ನಿಮ್ಗೆ ಈ ಥರ ಆರೆಂಜ್ ಪೀಲ್ ಪೌಡರ್ ಬರುತ್ತೆ. ಸೊ ತುಂಬಾ ಸಾಫ್ಟ್ ಪೌಡರ್ ಬರುತ್ತೆ ನೋಡಿ, ನಿಜ
ಸ್ಮೆಲ್ಲು ಸಖತ್ ಘಮ ಇರುತ್ತೆ ಮಾತ್ರ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಆರೆಂಜ್ ಫೀಲ್ ಬರುತ್ತೆ. ಎಸ್, ಯಾ, ಆರೆಂಜ್ ಪೌಡ್ರ್ ಆರೆಂಜ್ ಫೀಲೇ ಬರುತ್ತೆ. ಓಕೆ, ಸೊ ಇದನ್ನು ಕೂಡ ನಾನು ನನ್ನ ಇಂಗ್ರೀಡಿಯೆಂಟ್ಸ್, ನನ್ನ ಸ್ಕಿನ್ ಕೇರ್ ಪೇಸ್ಟಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಎಸ್, ಆ್ಯಂಡ್ ಯಾಕೆ ಆರೆಂಜ್ ಪೀಲ್ ಪೌಡ್ರು ಅಂತ ಅಂದರೆ, ಇದರ ಬೆನಿಫಿಟ್ ಏನು ಅಂತಂದರೆ, ಬೇಸಿಕ್ಲಿ ಇದು ನಿಮ್ಮ ಸ್ಕಿನ್ ಒಳಗಡೆ ಇರುವಂತಹ ಆಯಿಲ್ ಡರ್ಟ್ ಇರುತ್ತಲ್ವ, ಸೊ ಆಯಿಲ್ ಡರ್ಟ್ ಇಸ್ ನಥಿಂಗ್ ಬಟ್ ನೀವು ಈಚೆ ಹೋದಾಗ ಡಸ್ಟ್ನೆಲ್ಲ ಅಕ್ಯುಮುಲೇಟ್ ಆಗಿರುತ್ತೆ ನಿಮ್ಮ ಸ್ಕಿನ್ ಪೋರ್ಸ್ಗೆ, ಅದನ್ನು ಇದು ಈಚೆ ತೆಗಿಯುತ್ತೆ. ಆಯಿತಾ, ಲಿಟ್ರಲಿ ಇಟ್ ವಿಲ್ ಮ್ಯಾಗ್ನಿಫೈ ದೋಸ್ ಡರ್ಟ್ ಆ್ಯಂಡ್ ಯು ವಿ ರೇಸಿಂದ ಕೂಡ ಪ್ರೊಟೆಕ್ಟ್ ಮಾಡುತ್ತೆ ಆ್ಯಂಡ್ ನರಿಷ್ ಮಾಡುತ್ತೆ, ನಿಮಗೆ ಗ್ಲೋ ಕೂಡ ಕೊಡುತ್ತೆ. ಸೊ ಇದು ಒಂಥರ ನಾನು ತುಂಬಾ ಯೂಸ್ ಮಾಡುವಂತಹ ಪ್ರಾಡಕ್ಟ್ ಇದು. ಒಂದೊಂದ್ಸರಿ ನಾನು ಬರೀ ಇದು ಮತ್ತು ರಾ ಮಿಲ್ಕ್ ಅಷ್ಟೇ ಹಚ್ಕೊಳ್ತಾ ಇರ್ತೀನಿ, ಬೇರೆದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಲೇಸಿ ಆದರೆ. ಕಮಾನ್, ಲೆಟ್ಸ್ ಮಿಕ್ಸ್ ಎವ್ರಿಥಿಂಗ್. ಓಕೆ ಗೈಸ್, ಸೊ ಲೆಟ್ಸ್ ಸ್ಟಾರ್ಟ್ ಮಿಕ್ಸಿಂಗ್. ಸೊ ನಾನು ಹೇಳ್ದಂಗೆ ಫಸ್ಟ್ ರಾ ಮಿಲ್ಕ್ಗೆ ನಾವು ಟೊಮೆಟೊ ಜ್ಯೂಸನ್ನ ಸ್ಕ್ವೀಸ್ ಮಾಡ್ಕೊಳ್ಳುತ್ತಿದ್ದೀವಿ. ಆ್ಯಂಡ್ ಯಾ, ಹೋಮ್ ರೆಮಿಡೀಸ್ ನೀವು ಏನೇ ಮಾಡ್ಕೊಳ್ತಾ ಇದ್ದೀರಾ ಅಂದಾಗ ಅದನ್ನ ನೀವು ಫ್ರಿಜ್ಜಲ್ಲಿ ಇಟ್ಟು ಪ್ರಿಸರ್ವ್ ಮಾಡಿ ಕೂಡ ನೀವು ಯೂಸ್ ಮಾಡ್ಬೋದು. ಓಕೆ, ಐ ಆಮ್ ಆ್ಯಡಿಂಗ್ ರೈಸ್ ಫ್ಲೋರ್. ಆ ಪೇಸ್ಟ್ ಫಾರ್ಮ್ ಆಗಬೇಕು, ನೀಟಾಗಿ ಪೇಸ್ಟ್ ಆಗಬೇಕು, ತುಂಬ ನೀರೇ ಆಗಬಾರ್ದು, ನಿಮ್ಮ ಸ್ಕಿನ್ ಮೇಲೆ ಸ್ಟೇ ಆಗಬೇಕು ಆ ಥರ. ಓಕೆ, ಸ್ವಲ್ಪ ಹನಿ ತೊಗೊಂಡೆ. ಓಕೆ, ಓಕೆ, ಸೊ ಆರೆಂಜ್ ಪೀಲ್ ಕೂಡ ನಾವು ಹಾಕ್ಕೊಳ್ಳೋಣ. ಸೊ ಆರೆಂಜ್ ಪೀಲ್ ಹಾಕ್ಕೊಂಡಾಗ ಅದು ಇದಾಗುತ್ತೆ. ನನಗೆ ಗೊತ್ತು ಎಲ್ಲರ ಹತ್ರ ಈ ಥರ ಆರೆಂಜ್ ಪೀಲ್ ಪೌಡರ್ ಇರಲ್ಲ, ಬಟ್ ಇಲ್ಲ ಅಂದರೆ ಪರವಾಗಿಲ್ಲ, ಮಾಡ್ಕೊಳ್ಳೋಕೆ ಟೈಮ್ ಆಗುತ್ತೆ ಅಂದರೆ ಅದಕ್ಕೆ ಅದರದ್ದೇ ಟೈಮ್ ಕೊಡಿ. ಇವಾಗ ಸದ್ಯಕ್ಕೆ ಅದಿಲ್ಲ ಅಂತಂದರೆ ನೀವು ಅದನ್ನು ಬಿಟ್ಟು ಜಸ್ಟ್ ರೈಸ್ ಪೌಡ್ರಲ್ಲೇ ನೀವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಬೋದು. ಸೊ ಅದೊಂಥರ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು, ಸೊ ದಟ್ ಇಟ್ ವಿಲ್ ಸ್ಟೇ ಆನ್ ಯುವರ್ ಸ್ಕಿನ್. ಆ್ಯಕ್ಚುಲಿ ಇನ್ನೂ ಜಾಸ್ತಿ ಬರಬೇಕು. ನಾನು ಹೇಳ್ತಿದ್ದೀನಲ್ಲ, ಈ ಥರದೊಂದು ಹೋಮ್ ರೆಮಿಡಿಗಾಗಲಿ ನೀವು ಇಷ್ಟೇ ಹಾಕ್ಕೋಬೇಕು, ಟೊಮೆಟೊ ಇಷ್ಟೇ ಇರಬೇಕು, ಕಾಫಿ ಇಷ್ಟೇ ಇರಬೇಕು. ಇದು ಕುಕ್ಕಿಂಗ್ ಅಲ್ವಲ್ಲ, ಇದು ಸ್ಕಿನ್ ಕೇರು. ಸೊ ನೀವು ಏನು ಬೇಕಾದರೂ ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ, ಮತ್ತು ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಸ್ಕಿನ್ಗಿಂತ ಕೆಳಗಡೆ ಉದುರ್ತಿರಬಾರ್ದು, ಇದು ಎಲ್ಲ ಕೆಳಗಡೆನೇ ಬಿದ್ದೋಗ್ಬಿಟ್ರಿ ಏನು ಬಂತು. ಓಕೆ, ಈ ಥರ ಬರುತ್ತೆ ಕನ್ಸಿಸ್ಟೆನ್ಸಿ. ಓಕೆ, ಸೊ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ನಾನು ಮರ್ತೋಗಿತ್ತು ಹೇಳೋಕ್ಕೆ. ಅರಿಶಿನೂ ಕೂಡ ಇಟ್ ಇಸ್ ಆ್ಯಂಟಿ ಬಯೋಟಿಕ್ ಅನ್ಬೋದು, ತುಂಬಾ ಒಳ್ಳೆಯದು ಸ್ಕಿನ್ಗೆ ಅರಿಶಿನ. ಸೊ ಅದನ್ನ ಸ್ವಲ್ಪ ಪಿಂಚಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನ ನಮ್ಮ ಸ್ಕಿನ್ನಿಗೆ ಹಚ್ಕೊಳ್ಬೇಕು. ಯಾ, ಓಕೆ, ನಾನು ಆವಾಗಲೇ ಫೇಸ್ ವಾಶ್ ಮಾಡಿದ್ದೆ. ಸೊ ಲೆಟ್ಸ್ ಸ್ಟಾರ್ಟ್ ಅಪ್ಲೈಯಿಂಗ್. ಈ ಥರ ನಿಮ್ಮ ಸ್ಕಿನ್ಗೆ ಸ್ಟಿಕ್ ಆಗಬೇಕದು. ನೀವು ಆ ಥರ ಮಿಕ್ಸ್ಚರ್ ಮಾಡಿಕೊಂಡ್ರೇ ಒಳ್ಳೆಯದು. ಅಥವಾ ತುಂಬಾ ವಾಟ್ರಿ ಅಥವಾ ತುಂಬಾ ಗಟ್ಟಿ ಮಾಡಿಕೊಂಡ್ರೂ ಆಗಲ್ಲ. ಓಕೆ ಗಾಯ್ಸ್, ಭಯ ಪಡ್ಕೋಬೇಡಿ, ನನಗೂ ಭಯ ಆಗ್ತದೆ. ಮೇ ಬಿ ಇದಕ್ಕೂ ನನ್ನನ್ನು ಟ್ರಾಲ್ ಮಾಡಬಹುದು. ಇಟ್ಸ್ ಓಕೆ. ಸೊ ಈ ಥರ ಇರುತ್ತೆ ನೀವು ಹಚ್ಕೊಂಡ್ಮೇಲೆ. ನಾನು ಬೇಸಿಕ್ಲಿ ನಾನು ರಾತ್ರಿ ಹಚ್ಕೊಂಡು ನಾನು ಮಲಗೋದು, ಬಿಕಾಸ್ ಡ್ರೈ ಆಗೋಕ್ಕೆ ತುಂಬ ಟೈಮ್ ಬೇಕು. ಬಟ್ ನಿಮಗೆಲ್ಲ ಸ್ವಲ್ಪ ಜನಕ್ಕೆ ಹಚ್ಕೊಂಡು ಮಲ್ಕೊಳ್ಳೋ ಅಂತಹ ಅಭ್ಯಾಸ ಇರಲ್ಲ.
ಹಾಗಾಗಿ ನೀವು ಡೇ ಟೈಮ್ ಕೂಡ ಈ ಒಂದು ಸ್ಕಿನ್ ಕೇರ್ನ ಟ್ರೈ ಮಾಡ್ಬೋದು. ನಾಳೆ ಬೆಳಗ್ಗೆ ಎದ್ದ ಮೇಲೆ ಮತ್ತು ನನ್ನ ಸ್ಕಿನ್ ಎಷ್ಟು ಸ್ವಲ್ಪನಾದರೂ ನರಿಶ್ ಆಗಿದೆಯಾ ಏನೋ ಅಂತ ಹೇಳ್ತೀನಿ. ಆಗಿಲ್ಲ ಅಂದರೂ ನನಗೆ ಬೇಜಾರಾಗಿಲ್ಲ, ನನಗೆ ಗೊತ್ತು. ಇಟ್ ಈಸ್ ನಾಟ್ ಎನ್ ಇನ್ಸ್ಟಂಟ್ ಗ್ಲೋ, ಇಟ್ ಟೇಕ್ಸ್ ಟೈಮ್ ಬೇಸಿಕ್ಲಿ. ಓಕೆ ಗೈಸ್, ಸೊ ಫೈನ್, ಲೆಟ್ಸ್ ಮೀಟ್ ಟುಮಾರೋ ಮಾರ್ನಿಂಗ್. ಹಲೋ ಗೈಸ್, ಸೊ ಇಷ್ಟು ಡ್ರೈ ಔಟ್ ಆಗೋ ತನಕ ನಾವು ಬಿಡಬೇಕು ಬೇಸಿಕ್ಲಿ ಸ್ಕಿನ್ನನ್ನು. ಓಕೆನಾ? ಸೊ ನಾನು ಇಷ್ಟು ಡ್ರೈ ಆಗೋ ತನಕ ನಮಗೆ ಡೇ ಟೈಮ್ ನನಗಂತೂ ಕಾಯೋ ಪೇಷನ್ಸ್ ಇಲ್ಲ. ಸೊ ಹಾಗಾಗಿ ನಾನು ನೈಟೇ ಹಚ್ಕೊಂಡು ಮಲ್ಕೊಳ್ತೀನಿ. ಇದನ್ನ ಆದಷ್ಟು ನೀರಲ್ಲಿ ಇದನ್ನ ಹಾಕ್ಕೊಂಡು ಸ್ವಲ್ಪ ರಿಮೂವ್ ಮಾಡ್ಕೋಬೇಕು ಹಾಗೇ. ಎಸ್ ಗೈಸ್, ಸೊ ಆಫ್ಟರ್ ದ ಫೇಸ್ ವಾಶ್ ನನ್ನ ಸ್ಕಿನ್ ಹೇಗಿದ್ದು ಸೊ ಸ್ವಲ್ಪ ಸಾಫ್ಟ್ ಫೀಲ್ ಬರ್ತಾ ಇದೆ ನನಗೆ ಲಿಟ್ರಲಿ. ಬೇಸಿಕ್ಲಿ ಒಂದು ಹೇಳಬೇಕು ಅಂತ ಅಂದರೆ, ಪ್ಲೀಸ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಯಾವುದೇ ಒಂದು ಇಂಗ್ರೀಡಿಯೆಂಟ್ನ ನೀವು ನಿಮ್ಮ ಪೇಸ್ಟಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ ಸೊ ದಯವಿಟ್ಟು ಫಸ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಒನ್ಸ್ ಇಟ್ ಈಸ್ ಗುಡ್ ಫಾರ್ ಯುವರ್ ಸ್ಕಿನ್ ಅಂದರೆ ಮಾತ್ರ ಕಂಟಿನ್ಯೂ ಮಾಡಿ, ಇಲ್ಲ ಅಂತ ಅಂದರೆ ಪ್ಲೀಸ್ ಯೂಸ್ ಮಾಡಬೇಡಿ ಅದನ್ನು. ಸೊ ಹಾಗಾಗಿ ಆ್ಯಂಡ್ ನಾನು ಇದನ್ನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಯಾವುದೇ ಥರದ ಅಲರ್ಜಿಕ್ ಕಂಟೆಂಟ್ ನನಗಾಗಲ್ಲ. ಸೊ ಇನ್ ಕೇಸ್ ನಿಮಗೆ ಅಲರ್ಜಿಕ್ ಅಂತ ಅನಿಸಿದ್ರೆ ದಯವಿಟ್ಟು ಯೂಸ್ ಮಾಡಿಬಿಡಿ. ಬೇಸಿಕ್ಲಿ ಒನ್ ಆಫ್ ಮೈ ಫ್ರೆಂಡ್, ಅವಳಿಗೆ ಟರ್ಮರಿಕ್ ಹಚ್ಚಿದ್ರೇ ಅವಳಿಗೆ ರ್ಯಾಷಸ್ ಆಗುತ್ತೆ. ಸೊ ಹಾಗಾಗಿ ಟರ್ಮರಿಕ್ ಇಟ್ ಈಸ್ ಲೈಕ್ ಒಂಥರ ಯೂನಿವರ್ಸಲ್ ಆ್ಯಂಟಿಬಯೋಟಿಕ್ ಅದು. ಬಟ್ ಒಬ್ರೊಬ್ರ ಒಬ್ರೊಬ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ವಾಟ್ ಐ ರೆಕಮೆಂಡ್ ಇಸ್ ದಯವಿಟ್ಟು ಡೂ ಅ ಪ್ಯಾಚ್ ಟೆಸ್ಟ್ ಆ್ಯಂಡ್ ಆಮೇಲೆ ನೀವು ನಿಮ್ಮ ಸ್ಕಿನ್ ಇಂಗ್ರೀಡಿಯೆಂಟ್ಸಲ್ಲಿ ನೀವು ಅದನ್ನ ಯೂಸ್ ಮಾಡ್ಕೋಬೋದು. ಓಕೆ ಗೈಸ್, ಸೊ ಈ ನನ್ನ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು.